ಭಾರಿ ಮಳೆಯಿಂದಾಗಿ ಬೌರಿಂಗ್ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೆ ಸರ್ಕಾರದಿಂದ ಹೈಪವರ್ ಸಮಿತಿಯನ್ನ ರಚನೆ ಮಾಡಲಾಗ್ತಾ ಇದೆ. ತನಿಖೆಗೆ ಡಿಸಿ ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. 7 ದಿನಗಳಲ್ಲಿ ವರದಿಯನ್ನ ನೀಡಬೇಕು ಅಂತ ಹೇಳಿ ಸರ್ಕಾರದಿಂದ ಆದೇಶವನ್ನ ಹೊರಡಿಸಲಾಗಿದೆ. ಈ ಒಂದು ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹಾಗಾಗಿ ನಿವೃತ್ತ ಮುಖ್ಯ ಇಂಜಿನಿಯರ್ ಅವರ ಮೂಲಕ ವರದಿಯನ್ನ ಪಡಿಬೇಕು, ಈ ಒಂದು ತನಿಖೆ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಮೊನ್ನೆ ಸುರಿದಿದ್ದಂತ ಧಾರಾಕಾರ ಮಳೆಯಿಂದ ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀಬೇಕು. ತನಿಖೆ ನಡೆಸಿ 7 ದಿನಗಳ ಒಳಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ತನಿಖಾ ತಂಡವನ್ನ ರಾಜ್ಯ ಸರ್ಕಾರ ರಚಿಸುವಂತೆ ಆದೇಶವನ್ನ ನೀಡಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಹಾಗೂ ಯಲಹಂಕ ತಹಶೀಲ್ದಾರ್ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ರಚಿಸಲಾಗಿದೆ. ಅಲ್ಲದೆ ಸದರಿ ಪ್ರಕರಣದ ಕುರಿತು ತಾಂತ್ರಿಕವಾಗಿ ಪರಿಶೀಲಿಸಿ 7 ದಿನಗಳ ಒಳಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನ ಒಳಗೊಂಡ ಕೆಳಕಂಡ ಸಮಿತಿಯನ್ನ ಈಗ ರಚನೆ ಮಾಡಲಾಗಿರುವಂತದ್ದು. ತಾಂತ್ರಿಕ ತಂಡವು ಕಟ್ಟಡದ ವಿನ್ಯಾಸವನ್ನ ಪಡೆದು ಕಟ್ಟಡ ನಿರ್ಮಿಸಿದ ವರ್ಷ, ಕಟ್ಟಡ ನಿರ್ಮಾಣಕ್ಕೆ ಬಳಸಿರುವಂತಹ ಸಾಮಗ್ರಿಗಳ ಕುರಿತಾಗಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡುತ್ತೆ. ಈ ಘಟನೆ ಸಂಭವಿಸುವುದಕ್ಕೆ ಕಾರಣವಾಗಿರುವಂತಹ ಸಂಭವನೀಯ ಅಂಶಗಳ ಬಗ್ಗೆ ಪರಿಶೀಲಿಸುತ್ತೆ. ಹಾಗೆ ಯಾವುದೇ ಕಟ್ಟಡವನ್ನಾಗಲಿ ನಿಯಮಿತವಾಗಿ ನಿರ್ವಹಣೆಯನ್ನ ಕೈಗೊಂಡು ಸುಸ್ಥಿತಿಯಲ್ಲಿಡುವುದು ಆಯಾ ಇಲಾಖೆ ಮತ್ತು ಸಂಸ್ಥೆಯ ಜವಾಬ್ದಾರಿಯಾಗಿರುತ್ತೆ. ಕಟ್ಟಡವನ್ನ ನಿಯಮಿತವಾಗಿ ನಿರ್ವಹಣೆ ಮಾಡಲಾಗಿರುವ ಕುರಿತು ಈಗ ವರದಿ ನೀಡಬೇಕು ಅಂತ ಹೇಳಿ ಈಗ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಸದರಿ ಆವರಣ ಗೋಡೆಯನ್ನು ದುರ್ಬಲಗೊಳಿಸುವ ಬಗ್ಗೆ ಯಾವುದೇ ಕಾರ್ಯಗಳನ್ನ ಸರದಿ ಆವರಣದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೈಗೊಳ್ಳಲಾಗಿತ್ತು ಎಂಬ ಪರಿಶೀಲನೆಯನ್ನ ಕೂಡ ಈಗ ಮಾಡಲಾಗ್ತಾ ಇರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಈಗ ಬೌರಿಂಗ್ ಗೋಡೆ ಕುಸಿದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಭಾರಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಈಗ ಈ ಒಂದು ತನಿಖಾ ತಂಡದಲ್ಲಿ ಯಾರನ್ನೆಲ್ಲ ಒಳಗೊಳ್ಳಲಾಗಿದೆ? ಸುನಿಧಿ, ಭಾರಿ ಒಂದು ದೊಡ್ಡ ದುರ್ಘಟನೆ. ಈಗ ಈ ದುರ್ಘಟನೆ ಇದೆಯಲ್ಲ, ಈ ಇಡೀ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಒಂದು ಕಸಿ ಬಿಸಿಯನ್ನ ತಂದಿರುವಂತದ್ದು. ಯಾಕಂತಂದ್ರೆ ಅಭಿವೃದ್ಧಿಯನ್ನ ನಾವು ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಹೇಳಿ, ಒಳ್ಳೆ ಆಡಳಿತವನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಸರ್ಕಾರ ಹೇಳ್ಕೊಂಡು ತನ್ನ ಸಾಧನೆಗಳನ್ನ ಹೇಳ್ತಿರೋ ಸಂದರ್ಭದಲ್ಲೇ ಇದೊಂದು ಘಟನೆ ಇದೆಯಲ್ಲ, ಅದು ಎಲ್ಲೋ ಒಂದ್ಸಲಿ ಕಸಿ ಬಿಸಿಯನ್ನು ತಂದಿರುವಂತದ್ದು ಸರ್ಕಾರಕ್ಕೆ. ಅದ್ರ ನಡುವೆ ಈ ಘಟನೆಯನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಒಂದು ತನಿಖಾ ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರನೇ ಈಗ ತನಿಖಾ ಸಮಿತಿಯನ್ನ ರಚನೆ ಮಾಡಿರುವಂತದ್ದು. ಈಗ ಏನೋ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ತಾಂತ್ರಿಕ ಒಂದು ಟೆಕ್ನಿಕಲ್ ಒಂದು ಸಮಿತಿಯನ್ನು ರಚನೆ ಮಾಡಿರುವಂತದ್ದು. ಯಾಕಂತಂದ್ರೆ ಇದು ಯಾವ ರೀತಿ ಈ ಒಂದು ಕಾಂಪೌಂಡ್ ಗೋಡೆ ಉರುಳಿಕ್ ಕಾರಣ ಏನು, ಅದರಿಂದ ಹಿಂದಿನ ಎಲ್ಲಾ ವಿಷಯಗಳನ್ನ ಟೆಕ್ನಿಕಲ್ ಆಗಿ ಅನಲೈಸ್ ಮಾಡುವಂತ ಕೆಲಸವನ್ನ ಈ ತಂಡ ಮಾಡ್ಬೇಕಾಗತ್ತೆ. 7 ದಿನಗಳಲ್ಲಿ ಈ ತಂಡ ಸಂಪೂರ್ಣವಾದಂತಹ ವರದಿಯನ್ನ ಸಿಎಂ ಅವರಿಗೆ ಸಲ್ಲಿಸಬೇಕು ಎನ್ನುವಂತ ವಿಚಾರವನ್ನ ಈಗಾಗಲೇ ಆದೇಶವನ್ನ ಹೊರಡಿಸಿರುವಂತದ್ದು. ಇದರಲ್ಲಿ ನಾವು ನೋಡ್ಬೋದು, ಅಂದ್ರೆ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ. ನಿವೃತ್ತ ಮುಖ್ಯ ಇಂಜಿನಿಯರ್, ಚೀಫ್ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆಯ ಚೀಫ್ ಇಂಜಿನಿಯರ್ ಆಗಿದ್ರು ಮೋಹನ್ ಕೆ ಅಂತ ಹೇಳ್ಬಿಟ್ಟು, ಅವ್ರ ನೇತೃತ್ವದಲ್ಲಿ ಸದಸ್ಯರು ಕೂಡ ಇದ್ದಾರೆ. ಅವರು ಆ ಒಂದು ಸದಸ್ಯರು 5-6 ಜನ ಸದಸ್ಯರು ಇದ್ದಾರೆ. ಅವರ ಜೊತೆನಲ್ಲಿ ಈ ಒಂದು 6 ಜನರ ಅಧಿಕಾರಿಗಳ ತಂಡ ಸಂಪೂರ್ಣ ತನಿಖೆಯನ್ನು ನಡೆಸುತ್ತೆ. ಈ ತನಿಖೆ ಮಾಡಬೇಕಾದ್ರೆ ಈ ತಂಡಕ್ಕೆ ಕೆಲವೊಂದು ಷರತ್ತು ಮತ್ತು ನಿಬಂಧನೆಗಳನ್ನು ಕೂಡ ವಿಧಿಸಿದ್ದಾರೆ. ಏನಂದ್ರೆ ಆ ತಂಡಕ್ಕೆ ಸಂಪೂರ್ಣ ಸಹಕಾರವನ್ನ ಬೌರಿಂಗ್ ಆಸ್ಪತ್ರೆಯವರು ಕೊಡಬೇಕು. ಅವ್ರು ಏನೇನು ದಾಖಲೆಗಳನ್ನ ಕೇಳ್ತಾರೆ, ಟೆಕ್ನಿಕಲ್ ಆಗಿ ಆ ಎಲ್ಲಾ ದಾಖಲೆಗಳನ್ನ ಅವರು ಕೊಡಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಇಲ್ಲಿ ನಿಬಂಧನೆಗಳನ್ನ ಹಾಕಿರುವಂತದ್ದು. ಈ ತಾಂತ್ರಿಕ ತಂಡ ವಿನ್ಯಾಸವನ್ನ ಪಡಿಬೇಕು. ಅಂದ್ರೆ ಆ ಕಾಂಪೌಂಡ್ ಮತ್ತೆ ಸುತ್ತಮುತ್ತ ಇರುವಂತ ಇದಕ್ಕೆ ಸಂಬಂಧಪಟ್ಟಂತೆ ಹಳೆಯ ಏನು ಪ್ಲಾನ್ ಇರುತ್ತೆ, ಆ ನಕ್ಷೆಯನ್ನ ಪಡೆದು ಅದಕ್ಕೆ ಸಂಬಂಧಪಟ್ಟಂತೆ ಆ ನಕ್ಷೆಯಲ್ಲಿ ಇರುವಂತಹ ಅಂದ್ರೆ ಈ ಒಂದು ಕಾಂಪೌಂಡ್ ನಿರ್ಮಾಣ ಯಾವಾಗಾಗಿತ್ತು, ಇದರ ಆಯುಷ್ ಏನು, ಮತ್ತೆ ಇದನ್ನ ಅಲ್ಲಿ ಮಣ್ಣೇನು ಹಾಕಿದಾರಲ್ಲ, ಹಿಂದೆ ಮಣ್ಣು ಹಾಕ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ರ, ಇವೆಲ್ಲ ವಿಚಾರಗಳ ಕುರಿತಂತೆ ತಾಂತ್ರಿಕ ತಂಡ ಈಗ ಪರಿಶೀಲನೆ ಮಾಡಿಸಿದೆ. ಜೊತೆನಲ್ಲಿ ಸದರಿ ಏನು ಆವರಣದಲ್ಲಿರುವಂತ ಗೋಡೆ ಇದೆಯಲ್ಲ, ಇದು ದುರ್ಬಲ ಆಗ್ಲಿಕ್ಕೆ ಕಾರಣ ಏನು, ಇದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವ ರೀತಿಯಾದಂತ ಒಂದು ಪರಿಸ್ಥಿತಿ ಇದೆ, ಎಲ್ಲವನ್ನು ಪರಿಶೀಲನೆಯನ್ನ ಮಾಡುತ್ತೆ ಈ ಒಂದು ತಂಡ. ಜೊತೆಗೆ ಕಟ್ಟಡನ ಸುಸ್ಥಿತಿಯಲ್ಲಿ ಇಡಿಲಿಕ್ಕೆ, ಅಂದ್ರೆ ಆ ಕಾಂಪೌಂಡ್ ಸುಸ್ಥಿತಿ ಇಡಲಿಕ್ಕೆ ಹಿಂದೆ ಏನಾದ್ರು ಪ್ಲಾನ್ ಮಾಡಿದ್ರ, ಆ ಪ್ಲಾನ್ ಆಕ್ಷನ್ ತಗೊಂಡಿದ್ರ, ಆ ಪ್ಲಾನಿಗೆ ಪರ್ಮಿಷನ್ ಇತ್ತ, ಈ ಎಲ್ಲಾ ವಿಚಾರಗಳನ್ನು ಅವರು ಸ್ವಲ್ಪ ನೋಡ್ತಾರೆ. ಜೊತೆಯಲ್ಲಿ ಪ್ರಸ್ತಾಪಿತ ಏನೋ ಗೋಡೆ ಇದೆಯಲ್ಲ, ಅದು ಜೀವಿತಾವಧಿ ಪೂರ್ಣ ಆಗಿತ್ತಾ, ಅಂದ್ರೆ ಅದು ಲೈಫ್ ಟೈಮ್ ಕಂಪ್ಲೀಟ್ ಆಗಿತ್ತಾ,
ಅನ್ನೋದ್ರ ಬಗ್ಗೆನೂ ಕೂಡ ಅದು ಪರಿಶೀಲನೆಯನ್ನ ಮಾಡುತ್ತೆ. ಹೀಗಾಗಿ ಈ ಕಟ್ಟಡ ಕಾಮಗಾರಿ ಕೈಗೊಂಡಿದಾರಲ್ಲ, ಇದಕ್ಕೆ ಏನಾದ್ರು ಪರ್ಮಿಷನ್ ಮೊದ್ಲೇ ತಗೊಂಡಿಲ್ವಾ ಅಥವಾ ಹೊಸ ಇದನ್ನ ಕೆಡವ್ಬಿಟ್ಟು ಹೊಸ ಕಾಂಪೌಂಡ್ ನ ಕಟ್ಲಿಕ್ಕೆ ಏನಾದ್ರು ಇವ್ರು ಪ್ಲಾನ್ ಮಾಡಿದ್ರ, ಆ ಪ್ಲಾನ್ ಏನಾರ ಮಾಡಿರೋದಕ್ಕೆ ಏನಾದ್ರು ಪರ್ಮಿಷನ್ ತಗೊಂಡಿದ್ರ, ಇದೆಲ್ಲ ವಿಚಾರವನ್ನು ಕೂಡ ಈ ಒಂದು ತನಿಖಾ ತಂಡ ಮಾಡುತ್ತೆ. ಈ ಎಲ್ಲಾ ಇದರ ಸಂಪೂರ್ಣವಾದ ತನಿಖೆಯನ್ನು ಕೈಗೊಂಡು ಇದನ್ನ ಸಿಎಂ ಅವ್ರಿಗೆ ವರದಿನ ಸಲ್ಲಿಸಬೇಕು ಅನ್ನುವಂತ ಆದೇಶವನ್ನ ಈಗ ಕೊಟ್ಟಿರುವಂತದ್ದು. ಈ ನೆಲೆಯಲ್ಲಿ ಈ ಒಂದು ತಂಡ ಕೆಲಸವನ್ನು ಮಾಡುತ್ತೆ. ಜೊತೆ ಬೆಂಗಳೂರು ನಗರದ DC ಇದಾರಲ್ಲ ಜಗದೀಶು, ಮತ್ತೆ ಯಲಹಂಕ ತಾಲೂಕು ತಹಶೀಲ್ದಾರ್ ಅವರ ಒಂದು ನೇತೃತ್ವ ಕೂಡ ಇರುತ್ತೆ ಇದ್ರ ಈ ಒಂದು ಟೆಕ್ನಿಕಲ್ ತಂಡದ ಜೊತೆನಲ್ಲಿ. ಇದನ್ನ ವಿಚಾರವನ್ನ ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತ ಮುಖ್ಯಮಂತ್ರಿಗಳು ನೋಡ್ಬೋದಾಗಿತ್ತು. ಅವ್ರು ಭೇಟಿ ಕೊಡೋ ಸಂದರ್ಭದಲ್ಲೇ ಅವ್ರು ಹೇಳಿದ್ರು ಇದರ ತಪ್ಪು, ಇದು ಈ ತರ ಮಾಡಬಾರ್ದಾಗಿತ್ತು ಅಂತೇಳಿ. ಇಂಜಿನಿಯರ್ಗಳನ್ನ ತರಾಟೆ ತೆಗೆದುಕೊಂಡಿದ್ದು ಕೂಡ ನೋಡಿದೀವಿ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಎಲ್ಲ ಒಂದ್ ಕಡೆ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರುವಂತ ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಾಂಪೌಂಡ್ ಗೋಡೆ ಕುಸಿದು 7 ಜನ ಸುತ್ತೋಗ್ತಾರೆ ಅಂತಂದ್ರೆ ಇದು ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂತದ್ದು ಅಂತ ಹೇಳಿದ್ರೆ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಅವ್ರು ಹೇಳ್ತಾ ಇದ್ರು, ಇದು ಆಕ್ಸಿಡೆಂಟ್ ಅಲ್ಲ, ಇದು ನಿರ್ಲಕ್ಷ್ಯದಿಂದ ಆಗಿರುವಂತದ್ದು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಲೋಕಾಯುಕ್ತ ಕೂಡ ತನಿಖೆಯನ್ನು ಆರಂಭ ಮಾಡುತ್ತೆ, ಇನ್ನೊಂದು ಕಡೆ ಸರ್ಕಾರ ರಚಿಸಿರುವಂತಹ ಈ ಟೆಕ್ನಿಕಲ್ ಕಮಿಟಿ ಏನಿದೆ, ಈ ತಾಂತ್ರಿಕ ಏನು ಸಮಿತಿ ಇದೆ, ಇದು ಬಹಳ ಸೀರಿಯಸ್ ಆಗಿ ಆ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಏನೇನಾಗಿದೆ ಅನ್ನೋ ಸಂಪೂರ್ಣದ ಒಂದು ಪರಿಶೀಲನೆಯನ್ನ ಮಾಡಿ ವರದಿಯನ್ನ ಒಂದು ಸರ್ಕಾರಕ್ಕೆ ಸಲ್ಲಿಸಿದೆ. ಸುದ್ದಿ. ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.